ಅಖಂಡ ಅಯೋಧ್ಯೆ ಈಗ ಸಂಪೂರ್ಣವಾಗಿದೆ, ಪರಿಪೂರ್ಣವಾಗಿದೆ ಅನ್ನೋದಕ್ಕೆ ಇವತ್ತಾಗಿರುವಂಥ ಧರ್ಮ ಧ್ವಜಾರೋಹಣವನ್ನು ಮಾಡಿರೋದು. 500 ವರ್ಷಗಳ ಮೆಲುಕನ್ನು ಹಾಕ್ತಾ ಇದ್ರು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು. ಇವತ್ತು ಅವರೇ ಧ್ವಜಾರೋಹಣವನ್ನು ಮಾಡಿದ್ದು. ಯಾಕೆ ಈ ಧ್ವಜಾರೋಹಣ ಮಾಡ್ತಾರೆ? ಏನಿದರ ಮಹತ್ವ? ಆಗ ಇದ್ದಂಥದ್ದು ಈಗ ಮತ್ತೆ ಸ್ಥಾಪನೆ ಆಗ್ತಾ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಭಾರತ ಹೆಮ್ಮೆ ಪಡಬೇಕಾಗಿರುವಂಥದ್ದು. ಇಡೀ ಪ್ರಪಂಚ ಈ ಕಡೆಗೆ ತಿರುಗಿ ನೋಡುವಂಥ ಸಂದರ್ಭ. ಆ ಗತ ವೈಭವ ಮತ್ತೆ ಮರುಕಳಿಸ್ತಾ ಇದೆ ಅಂತ ಹೇಳಿ ಖುಷಿ ಪಡಬೇಕಾಗಿರುವಂಥದ್ದು, ಹೆಮ್ಮೆ ಪಡಬೇಕಾಗಿರುವಂಥ ಕ್ಷಣ. ಏನಾಯ್ತು ಇವತ್ತು ಅಯೋಧ್ಯೆಯಲ್ಲಿ? ಯಾವ ರೀತಿಯಾದಂಥ ಕಾರ್ಯಕ್ರಮ ನಡೀತು ನೋಡಿ. ರಾಮ ಮಂದಿರದಲ್ಲಿ ಧರ್ಮ ಧ್ವಜಾರೋಹಣ. ರಾಮ ಮಂದಿರದ ಮೇಲೆ ತ್ರಿಕೋನಾಕಾರದ ಧ್ವಜ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಧ್ವಜಾರೋಹಣ ಕಾರ್ಯ ನೆರವೇರಿಸಿದ್ದಾರೆ. ಇದು ಭಕ್ತರಿಗೆ ದೇವಾಲಯಕ್ಕೆ ಆಗಮಿಸೋಕೆ ಮುಕ್ತ ಆಹ್ವಾನ ನೀಡಿದಂತಾಗಿದೆ. ಶ್ರೀರಾಮ ಮತ್ತು ಸೀತಾಮಾತೆಯ ದೈವಿಕ ವಿವಾಹವನ್ನ ಆಚರಿಸುವ ವಿವಾಹ ಪಂಚಮಿಯ ಸಂದರ್ಭದಲ್ಲಿ ಅಯೋಧ್ಯೆ ಪೂರ್ಣ ವೈಭವದಿಂದ ಉಳಿತಾ ಇದೆ. ತ್ರೇತಾಯುಗದಲ್ಲಿ ರಾಮ ಮತ್ತು ಜಾನಕಿಯ ವಿವಾಹವು ಮಾರ್ಗಶೀರ ಮಾಸದ 15 ದಿನಗಳ 5ನೇ ದಿನದಂದು ಧ್ವಜಾರೋಹಣ ನಡೆಸಲಾಯಿತು. ಇನ್ನು ರಾಮ ಮಂದಿರದ ಮೇಲೆ ಹಾರುವ ಧ್ವಜವು ಕೋವಿದಾರ ಮರದ ಚಿತ್ರ ಮತ್ತು ಓಂ ಚಿಹ್ನೆಯನ್ನ ಹೊಂದಿದೆ. ಕೋವಿದಾರ ಮರವನ್ನ ಅನೇಕ ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದು ಪಾರಿಜಾತ ಮರ ಮತ್ತು ಮಂದಾರ ಮರದಂತೆಯೇ ಇರುವುದು. ಶತಮಾನಗಳಿಂದ ಸೂರ್ಯವಂಶ, ರಾಜವಂಶದ ರಾಜರ ಧ್ವಜಗಳ ಮೇಲೆ ಈ ಮರದ ಚಿಹ್ನೆಯನ್ನ ಚಿತ್ರಿಸಲಾಗಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ಭರತನು ರಾಮನನ್ನ ಭೇಟಿಯಾಗೋಕೆ ಕಾಡಿಗೆ ಹೋದಾಗ ಕೋವಿದಾರ ಮರವನ್ನು ಅವನ ಧ್ವಜದ ಮೇಲೂ ಚಿತ್ರಿಸಲಾಗಿದೆ. ಅದೇ ರೀತಿ ಎಲ್ಲಾ ಮಂತ್ರಗಳ ಆತ್ಮವಾದ ಓಂ ಚಿಹ್ನೆಯನ್ನ ಧ್ವಜದ ಮೇಲೆ ಕೆತ್ತಲಾಗಿದೆ. ಇದು ಇಡೀ ವಿಶ್ವವನ್ನ ಪ್ರತಿನಿಧಿಸುತ್ತೆ. ಜೊತೆಗೆ ಧ್ವಜವು ವಿಜಯದ ಸಂಕೇತ ಅಂತ ಪರಿಗಣಿಸಲಾದ ಸೂರ್ಯದೇವರನ್ನ ಕೂಡ ಒಳಗೊಂಡಿದೆ. ಕೇಸರಿ ಧ್ವಜದ ವಿಶೇಷತೆ ಏನು ಅಂತ ನೋಡುವುದಾದ್ರೆ 191 ಅಡಿ ಎತ್ತರ ಇರುವ ರಾಮ ಮಂದಿರ. ರಾಮ ಮಂದಿರದ ಮೇಲ್ಭಾಗದಲ್ಲಿ ರಾರಾಜಿಸಲಿದೆ ಕೇಸರಿ ಧ್ವಜ. 20 ಅಡಿ ಉದ್ದ, 10 ಅಡಿ ಅಗಲದ ದೈವಿಕ ಧ್ವಜ, ತ್ರಿಕೋನಾಕಾರದ ಕೇಸರಿ ಧ್ವಜ. ರಾಮನ ತೇಜಸ್ಸು, ಶೌರ್ಯದ ಸಂಕೇತಿಸುವಂತಹ ಸೂರ್ಯ, ಓಂ, ತ್ರೇತಾಯುಗದ ಚಿಹ್ನೆಗಳನ್ನ ಒಳಗೊಂಡಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಧ್ವಜದ ತಯಾರಿಕೆ ಆಯಿತು. ನಾಗರ ವಾಸ್ತುಶಿಲ್ಪದ ಗೋಪುರದ ಮೇಲೆ ಈ ಧ್ವಜ ಇರಲಿದೆ. ಹೀಗೆ 191 ಅಡಿ ಎತ್ತರ ಇರುವ ರಾಮ ಮಂದಿರದ ಮೇಲೆ ಕೇಸರಿ ಧ್ವಜ ಹಾರಾಡಲಿದೆ. ಧ್ವಜಾರೋಹಣಕ್ಕೂ ಮುನ್ನ ಸಪ್ತ ಮಂದಿರ ಪೂಜೆ. ರಾಮ ದರ್ಬಾರ್ ಪೂಜೆಯಲ್ಲಿ ಮೋದಿ ಭಾಗಿ. ವಿಶೇಷ ಅಲಂಕಾರದಿಂದ ಕಂಗೊಳಿಸಿದ ಶ್ರೀರಾಮ. ಇನ್ನು ರಾಮ ಮಂದಿರ ಧ್ವಜಾರೋಹಣ ಮಾಡುವುದಕ್ಕೂ ಮೊದಲು ಶ್ರೀರಾಮಲಲ್ಲನಿಗೆ ಪ್ರಧಾನಿ ಮೋದಿ ಪೂಜೆ ನೆರವೇರಿಸಿದ್ರು. ಈ ವೇಳೆ RSS ಮುಖ್ಯಸ್ಥ ಮೋಹನ್ ಭಾಗವತ್ ಕೂಡ ಉಪಸ್ಥಿತರಿದ್ದರು. ಬಳಿಕ 11:45ರಿಂದ 12:29ರವರೆಗೂ ಸಲ್ಲುವ ಅಭಿಜಿನ್ ಶುಭ ಮುಹೂರ್ತದಲ್ಲಿ ಧ್ವಜಾರೋಹಣ ಮಾಡಲಾಯಿತು. ಈ ವೇಳೆ ಸೋನ್ಭದ್ರದ ಬುಡಕಟ್ಟು ಮತ್ತು ಅರಣ್ಯವಾಸಿ ಸಮುದಾಯಗಳ ಪ್ರತಿನಿಧಿಗಳು, ಬಾಬ್ರಿ ಪ್ರಕರಣದ ದಾವೇದಾರನ ಮಗ ಸೇರಿದಂತೆ ಹಲವು ಮಂದಿ ವಿಶೇಷ ಆಹ್ವಾನಿತರಾಗಿ ಪಾಲ್ಗೊಂಡ್ರು. ಅಷ್ಟಕ್ಕೂ ಈ ದಿನವೇ ರಾಮ ಮಂದಿರದ ಮೇಲೆ ಧ್ವಜಾರೋಹಣ ನೆರವೇರಿಸೋಕೆ ಕಾರಣ ಏನು ಅಂತ ನೋಡೋದಾದ್ರೆ, ಈ ದಿನದ ಮಹತ್ವ ನೋಡೋದಾದ್ರೆ ಇವತ್ತು ಧ್ವಜಾರೋಹಣ ನೆರವೇರಿತು. ತ್ರೇತಾಯುಗದಲ್ಲಿ ರಾಮ ಸೀತೆ ವಿವಾಹವಾದಂತಹ ದಿನ ಧ್ವಜಾರೋಹಣ ಮಾಡಲಾಯಿತು. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ವಿವಾಹ ನಡೆದಿತ್ತು. ಇವತ್ತು ಕೂಡ ಅದೇ ಪಂಚಮಿ ದಿನ ಹಿನ್ನೆಲೆಯಲ್ಲಿ ಧ್ವಜಾರೋಹಣಕ್ಕೆ ಇವತ್ತಿನ ದಿನವನ್ನ ಆಯ್ಕೆ ಮಾಡಲಾಗಿದೆ. ಹೀಗೆ ರಾಮ ಮಂದಿರದ ಧ್ವಜಾರೋಹಣ ಸಮಾರಂಭವು ವಿವಾಹ ಪಂಚಮಿಯ ಶುಭ ಸಂದರ್ಭದಲ್ಲಿ ನಡೆಸೋದ್ರ ಹಿಂದೆ ಹಲವು ಕಾರಣ ಇದೆ. ಯಾಕಂದ್ರೆ ಭಗವಾನ್ ಶ್ರೀರಾಮಚಂದ್ರ ಮತ್ತು ಮಾತೆ ಸೀತಾದೇವಿಯ ವಿವಾಹದ ದಿನ, ಪವಿತ್ರ ದಿನವನ್ನೇ ವಿವಾಹ ಪಂಚಮಿಯಾಗಿ ಆಚರಿಸಲಾಗುತ್ತೆ. ಮಾರ್ಗಶಿರ ಮಾಸದ 5ನೇ ದಿನವಾದ ಇವತ್ತು ಶ್ರೀರಾಮನು ಜನಕ ಮಹಾರಾಜನ ಮಗಳಾದ ಜಾನಕಿಯನ್ನ ವಿವಾಹ ಆದ್ರು. ಆದ್ರಿಂದಲೇ ಈ ಶುಭ ದಿನದಂದು ಅಯೋಧ್ಯೆಯಲ್ಲಿ ಧ್ವಜಾರೋಹಣ ಸಮಾರಂಭವನ್ನ ನಡೆಸಲಾಗ್ತಾ ಇದೆ. ಇದಲ್ಲದೆ ಅಯೋಧ್ಯೆಯಲ್ಲಿ 48 ಗಂಟೆಗಳ ಕಾಲ ಅಖಂಡ ತಪಸ್ಸು ಕೈಗೊಂಡಿದ್ದ ಸಿಖ್ ಗುರು ತೇಗ್ ಬಹದ್ದೂರರ ಬಲಿದಾನದ ದಿನವೂ ಇವತ್ತೇ ಆಗಿರುವುದು ಮತ್ತೊಂದು ವಿಶೇಷ. ಒಟ್ಟಾರೆ 500 ವರ್ಷಗಳ ಸಾಕಷ್ಟು ಹೋರಾಟದ ಫಲವಾಗಿ ಇವತ್ತು ರಾಮ ಮಂದಿರದ ಕಾರ್ಯ ಪೂರ್ಣಗೊಂಡಿದೆ. ರಾಮ ಮಂದಿರದ ಒಳಗೆ ಶ್ರೀರಾಮ ವಿರಾಜಮಾನನಾಗಿದ್ರೆ ಮಂದಿರದ ಮೇಲೆ ಕೇಸರಿ ಧ್ವಜ ಹಾರಾಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.